ಬಾಂಗ್ಲಾದೇಶ್ ನ್ಯಾಷನಲ್ ಕ್ರಿಕೆಟ್ ಟೀಮ್ ತಂಡವು ಪಾಕಿಸ್ತಾನ್ ನ್ಯಾಷನಲ್ ಕ್ರಿಕೆಟ್ ಟೀಮ್ ವಿರುದ್ಧ ಭಾರೀ ಜಯ ಸಾಧಿಸಿದೆ. ಇದರೊಂದಿಗೆ ಐಸಿಸಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಪಾಯಿಂಟ್ಸ್ ಟೇಬಲ್ನಲ್ಲಿ ದೊಡ್ಡ ಬದಲಾವಣೆ ಕೂಡ ಉಂಟಾಗಿದೆ. ಹೌದು, ಇದನ್ನು ದೊಡ್ಡ ಉಲ್ಟಾಪಟ್ಟಿ ಎಂದರೆ ಹೇಳಬಹುದು. ಬಾಂಗ್ಲಾದೇಶದಂತಹ ತಂಡವು ಪಾಕಿಸ್ತಾನವನ್ನು ಸೋಲಿಸುತ್ತಿದೆ. ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶದ ವಿರುದ್ಧ ಗೆಲ್ಲಲು ಆಗುತ್ತಿಲ್ಲ. ಅವರು ಯಾವ ರೀತಿಯ ಕ್ರಿಕೆಟ್ ಆಡುತ್ತಿದ್ದಾರೋ ಅನ್ನುವ ಪ್ರಶ್ನೆ ಬರುತ್ತಿದೆ. ಇದೀಗ WTC ಪಾಯಿಂಟ್ಸ್ ಟೇಬಲ್ ಬಗ್ಗೆ ಮಾತಾಡೋಣ. ಈ ಪಂದ್ಯದ ನಂತರ ಸ್ಥಿತಿ ಏನು? ಯಾರು ಟಾಪ್ 2 ಅಲ್ಲಿದ್ದಾರೆ? ಏಕೆಂದರೆ ಟಾಪ್ 2 ರಲ್ಲಿರುವ ತಂಡಗಳೇ ಫೈನಲ್ಗೆ ಅರ್ಹತೆ ಪಡೆಯುತ್ತಾರೆ. ಜೊತೆಗೆ ಸೋಲಿನಿಂದ ಪಾಕಿಸ್ತಾನದ ಸ್ಥಿತಿ ಎಷ್ಟು ಕೆಟ್ಟದಾಗಿ ಇದೆ ಅನ್ನೋದ್ರ ಬಗ್ಗೆ ನೋಡೋಣ. ಈ ಪಂದ್ಯದ ನಂತರ ಪಾಯಿಂಟ್ಸ್ ಟೇಬಲ್ನಲ್ಲಿ ಆಸ್ಟ್ರೇಲಿಯಾ ನ್ಯಾಷನಲ್ ಕ್ರಿಕೆಟ್ ಟೀಮ್ 8 ಪಂದ್ಯಗಳಲ್ಲಿ 87.50% ಗೆಲುವಿನ ಪ್ರಮಾಣದೊಂದಿಗೆ ಮೊದಲ ಸ್ಥಾನದಲ್ಲಿದ್ದಾರೆ. ಅದರ ನಂತರ ನ್ಯೂಜಿಲೆಂಡ್ ನ್ಯಾಷನಲ್ ಕ್ರಿಕೆಟ್ ಟೀಮ್ 77.78% ಗೆಲುವಿನ ಪ್ರಮಾಣದೊಂದಿಗೆ ಎರಡನೇ ಸ್ಥಾನದಲ್ಲಿದ್ದಾರೆ. ನಂತರ ಬರುವುದಾದರೆ ಸೌತ್ ಆಫ್ರಿಕಾ ನ್ಯಾಷನಲ್ ಕ್ರಿಕೆಟ್ ಟೀಮ್ 4 ಪಂದ್ಯಗಳಲ್ಲಿ 75% ಗೆಲುವಿನ ಪ್ರಮಾಣದೊಂದಿಗೆ ಮೂರನೇ ಸ್ಥಾನದಲ್ಲಿದ್ದಾರೆ. ಇನ್ನು 4ನೇ ಸ್ಥಾನಕ್ಕೆ ಬರೋದಾಯಿತು ಅಂದರೆ ಶ್ರೀಲಂಕಾ ನ್ಯಾಷನಲ್ ಕ್ರಿಕೆಟ್ ಟೀಮ್ 2 ಪಂದ್ಯಗಳಲ್ಲಿ 66.67% ಗೆಲುವಿನ ಪ್ರಮಾಣದೊಂದಿಗೆ 4ನೇ ಸ್ಥಾನದಲ್ಲಿದ್ದಾರೆ. ಇದಾದ ಬಳಿಕ ಬರುತ್ತದೆ ಇಂಡಿಯನ್ ನ್ಯಾಷನಲ್ ಕ್ರಿಕೆಟ್ ಟೀಮ್. ಭಾರತ ಈಗಾಗಲೇ 9 ಪಂದ್ಯಗಳನ್ನು ಆಡಿದ್ದು ಕೇವಲ 48% ಗೆಲುವಿನ ಪ್ರಮಾಣ ಹೊಂದಿದೆ. ಅದಕ್ಕಾಗಿಯೇ ಭಾರತ 5ನೇ ಸ್ಥಾನದಲ್ಲಿದೆ. ಇದೀಗ 6ನೇ ಸ್ಥಾನಕ್ಕೆ ಬಂದಿದೆ ಬಾಂಗ್ಲಾದೇಶ್ ನ್ಯಾಷನಲ್ ಕ್ರಿಕೆಟ್ ಟೀಮ್. 3 ಪಂದ್ಯಗಳಲ್ಲಿ ಇವರ ಗೆಲುವಿನ ಪ್ರಮಾಣ 44.44% ಆಗಿದೆ. ಈಗ ಸೋಲಿನಿಂದ ಪಾಕಿಸ್ತಾನ್ ನ್ಯಾಷನಲ್ ಕ್ರಿಕೆಟ್ ಟೀಮ್ ದೊಡ್ಡ ನಷ್ಟವನ್ನೇ ಅನುಭವಿಸಿದೆ. ಪಾಕಿಸ್ತಾನ ಇನ್ನಷ್ಟು ಕೆಳಗೆ ಜಾರಿದ್ದು ಬಾಂಗ್ಲಾದೇಶಕ್ಕಿಂತಲೂ ಕೆಳಗಿನ ಸ್ಥಾನದಲ್ಲಿ ಬಂದು ನಿಂತಿದೆ. 3 ಪಂದ್ಯಗಳಲ್ಲಿ ಪಾಕಿಸ್ತಾನ ಗೆದ್ದಿದ್ದ ಪ್ರಮಾಣ ಕೇವಲ 33.33% ಮಾತ್ರ. ಅದರಿಂದ ಪಾಕಿಸ್ತಾನ ಈಗ 7ನೇ ಸ್ಥಾನದಲ್ಲಿದೆ. 8ನೇ ಸ್ಥಾನದಲ್ಲಿದೆ ಇಂಗ್ಲೆಂಡ್ ನ್ಯಾಷನಲ್ ಕ್ರಿಕೆಟ್ ಟೀಮ್. ಇಂಗ್ಲೆಂಡ್ ಈಗಾಗಲೇ 10 ಪಂದ್ಯಗಳಲ್ಲಿ ಆಡಿದ್ದರೂ ಅದರ ಗೆಲುವಿನ ಪ್ರಮಾಣ ಕೇವಲ 31.67% ಮಾತ್ರ. 9ನೇ ಸ್ಥಾನದಲ್ಲಿದೆ ವೆಸ್ಟ್ ಇಂಡೀಸ್ ನ್ಯಾಷನಲ್ ಕ್ರಿಕೆಟ್ ಟೀಮ್. ಇವರ ಗೆಲುವಿನ ಪ್ರಮಾಣ 4.17% ಮಾತ್ರ. ಹೀಗಾಗಿ ಈ ಸೀಸನ್ನಿನಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಟಾಪ್ನಲ್ಲಿ ಕಾಣುತ್ತಿವೆ. ಆದರೆ ಈ WTC ಸೈಕಲ್ನಲ್ಲಿ ಇನ್ನೂ ಹಲವು ಪಂದ್ಯಗಳು ಬಾಕಿ ಇವೆ. ಅಂತಿಮವಾಗಿ ಯಾವ 2 ತಂಡಗಳು WTC ಫೈನಲ್ಗೆ ಅರ್ಹತೆ ಪಡೆಯುತ್ತವೆ ಎಂದು ಕಾದು ನೋಡಬೇಕಾಗಿದೆ. ನಿಮ್ಮ ಪ್ರೆಡಿಕ್ಷನ್ ಏನು ಹೇಳುತ್ತೇವೆ? ಕಮೆಂಟ್ ಮಾಡಿ ತಿಳಿಸಿ. ಪ್ರಿಯ ವೀಕ್ಷಕರೇ, ನೀವು ಯಾರು ಫೈನಲ್ಗೆ ಬರ್ಬೋದು, ಯಾರು ಆಡ್ಬೋದು ಅನ್ನೋದ್ರ ಬಗ್ಗೆ ನಿಮ್ಮ ಪ್ರೆಡಿಕ್ಷನ್ ತಿಳಿಸಿ.